ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವ. ಆತ್ಮೀಯರೇ, ಹಿಂದಿ ಹೇರಿಕೆ ಬದಲಾಗಿ ನಮ್ಮ ಟಿ.ಎ. ನಾರಾಯಣಗೌಡರು ಅಧ್ಯಕ್ಷ ಕರ್ನಾಟಕ ಕೃಷ್ಣ ವೇದಿಕೆ ನಮ್ಮ ಆ್ಯಕ್ಷನಲ್ಲಿ ಬರ್ಕೊಂಡಿದ್ದಾರೆ. ಹಿಂದಿಗೆ ಗ್ರೇಡಿಂಗ್ ನೀಡುವ ರಾಜ್ಯ ಸರ್ಕಾರದ ನಿರ್ಧಾರ ವಿರೋಧಿಸಿ ಹೂಡಲಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಅರ್ಜಿಯನ್ನು ಹೈಕೋರ್ಟ್ ವಜಾಗೊಳಿಸಿ ದಂಡ ವಿಧಿಸಿದೆ. ಇದು ಹಿಂದಿ ಹೇರಿಕೆ ಪರವಾಗಿ ವಾದ ಮಾಡುತ್ತಿದ್ದವರಿಗೆ ನೇರವಾಗಿ ಮಾಡಿದ ಕಪಾಳ ಮೋಕ್ಷ. ಇದು ನಮ್ಮ ನಾರಾಯಣಗೌಡರು ಹೇಳಿದ್ದಾರೆ. ಒಬ್ಬ ಕನ್ನಡಿಗನಾಗಿ ಹೇಳಿದಂಥ ಮಾತು ಒಪ್ಪುವಂಥದ್ದು. ಯಾಕಂದರೆ ಒಬ್ಬ ಕೂಸಿಗೆ, ಒಬ್ಬ ಮಗುವಿಗೆ, ಒಬ್ಬ ವಿದ್ಯಾರ್ಥಿನಿಗೆ ಅಥವಾ ಒಬ್ಬ ಮನುಷ್ಯನಿಗೆ ಹೌದು ಸಾಕಷ್ಟು ಭಾಷೆಗಳು ಬರಬೇಕು, ತಿಳ್ಕೊಂಡಿರಬೇಕು. ಭಾರತ ಇದು ವೈವಿಧ್ಯಮಯ ಭಾಷೆಗಳಿಂದ ಕೂಡಿದಂಥದ್ದು. ಅವುಗಳು ಕಲೀಲಿ, ಏನು ತಪ್ಪಲ್ಲ, ಸಹಜವಾಗಿ ಕಲೀಲಿ. ಅದು ಒತ್ತಡದಿಂದ ಅಲ್ಲ ಅನ್ನೋದು ಇಲ್ಲಿ ನಾವು ಗಮನಿಸಬೇಕಾಗಿದೆ. ನಮ್ಮ ಕನ್ನಡ ಮೇಲೆ ಪ್ರೀತಿಯಿಂದ ನಾರಾಯಣಗೌಡರು ಮಾತಾಡಿರ್ಬೋದು, ಕಪಾಳ ಮೋಕ್ಷ ಅಂತ ಅಂದಿರ್ಬೋದು. ಕಪಾಳ ಮೋಕ್ಷ ಅಂತ ಏನು ಹೇಳಕ್ಕೆ ಹೋಗೋದಿಲ್ಲ ಈ ವಿಷಯದಲ್ಲಿ. ಯಾಕಂದ್ರೆ ಮಕ್ಕಳ ಬ್ರೈನ್ ಎಷ್ಟಿರ್ತದೆ, ಅದ್ರಲ್ಲಿ ನಾವು ಏನು ಹಾಕಬೇಕು ಅನ್ನೋದು ನಾವು ವಿಚಾರ ಮಾಡಬೇಕಾಗಿದೆ. ಮೂಲತಃ ತ್ರಿಭಾಷಾ ಸೂತ್ರ ನೀರು ಏನು ಮಾಡಿದ್ರು ತಪ್ಪನ್ನೋದು. ಎರಡು ಭಾಷೆ, ಒಂದು ಮಾತೃಭಾಷೆ, ಒಂದು ಲಿಂಕ್ ಲ್ಯಾಂಗ್ವೇಜ್. ಯಾವುದೂ ಇಲ್ಲ. ಇವತ್ತು ಲಿಂಕ್ ಲ್ಯಾಂಗ್ವೇಜ್, ಇವತ್ತು ಇಂಗ್ಲೀಷ್ ಅದ. ಎರಡು ಭಾಷೆ ಕಂಪಲ್ಸರಿ ಮಾಡಿ ಉಳಿದವ್ರ ಇಚ್ಛಾ. ಅದು ಗ್ರೇಡಿಂಗ್ ಕೊಡಲಿ, ಮತ್ತೇನು ಕೊಡಲಿ, ಅದು ಪಾಸ್ ಆಗ್ಬೇಕಂತೆಲ್ಲ ಬಿಟ್ಟರೆ ಸಾಕಾಗಿತ್ತು. 4 ಭಾಷೆ ಕಲೀಲಿ, ಬರೀ ಹಿಂದಿ ಅಂದ ಯಾಕೆ? ಅವ್ರಿಗೆ ಇಚ್ಛಾ ಇದ್ದರೆ, ಮಕ್ಕಳಿಗೆ ಇಚ್ಛಾ ಇದ್ದರೆ, ಶಕ್ತಿ ನೀಗ್ತಿದ್ರೆ ಪ್ರತಿಯೊಂದು ಬಾಲಕಿಯರು ಸಮಾನವಾದಂಥ ಒಂದು ಐಕ್ಯವನ್ನು ಹೊಂದಿರೋದಿಲ್ಲ ಅನ್ನೋದು ನಾವು ಗೊತ್ತಿರಬೇಕು. ನಮಗೆ ಆಸಕ್ತಿ ಬೇರೆ ಬೇರೆ ಫೀಲ್ಡ್ದಲ್ಲಿ ಇರ್ತದೆ ಮಕ್ಕಳದ್ದು. ಒಬ್ಬ ಹುಡುಗ ಸೈನ್ಸ್ ಮೇಲೆ ಇರ್ತದೆ, ಮತ್ತೊಬ್ಬ ಆರ್ಟ್ಸ್ ಮೇಲೆ ಇರ್ತದೆ, ಕಾಮರ್ಸ್ ಮೇಲೆ ಇರ್ತದೆ, ಕಲೆಗಳ ಮೇಲೆ ಇರ್ತವೆ, ಚಿತ್ರಕಲೆ ಮೇಲೆ ಇರ್ತದೆ, ಸಂಗೀತದ ಮೇಲೆ ಇರ್ತದೆ, ವಿಜ್ಞಾನ ಮೇಲೆ ಇರ್ತದೆ, ವೈವಿಧ್ಯಮಯ ಭಾಷೆ ಮೇಲೆ ಇರ್ತದೆ. ಅವ್ರಿಗೆ ಕೇವಲ ಮಾತಾಡಲಿಕ್ಕೆ ಒಂದು ತಾಯಿ ಭಾಷೆ ಭಾಳ ಮಹತ್ವದ್ದು. ಕನ್ನಡ ಇರಲಿ, ಹಿಂದಿ ಇರಲಿ, ಇಂಗ್ಲೀಷ್ ಇರಲಿ, ಯಾವುದೂ ಇಲ್ಲ. ದಟ್ ಈಸ್ ಮದರ್ ಟಂಗ್ ಅನ್ಕೊಂಡು ಅದರಿಂದ ಆ ವ್ಯಕ್ತಿ ಬ್ರೈನ್ ಎಲ್ಲ ಚಾಲನೆಗೊಂಡು ಬೆಳಿತಾವೆ. ಅದರಲ್ಲಿ ಇನ್ನೊಂದಪ್ಪ ಲಿಂಕ್ ಲ್ಯಾಂಗ್ವೇಜ್. ಇವತ್ತು ಇಂಗ್ಲೀಷ್ ಅದ, ಅದು ಅನಿವಾರ್ಯ ಅದ. ಜಗದ ಯಾವುದೋ ಮೂಲಿಗೆ ಹೋದ್ರೆ ಹೌದಪ್ಪ ಗುರುತಿಡಿ ಅಂತ. ಹಿಂದಿ ಬೇಕು ನಮಗಿಲ್ಲ ಅಂತ, ಅದು ಅನಿವಾರ್ಯತೆ ಕಲೀಲಿಲ್ಲ. ಅದನ್ನು ಹಿಂದಿ ಕಲಿಯೋದಕ್ಕೆ ಭಾರತೀಯ ಭಾಷೆಗಳಲ್ಲಿ ಒಂದು ಲಿಂಕ್ ಅದ. ಯಾಕಂದ್ರೆ ಪ್ರತಿ ಭಾಷೆದಾಗ ನೋಡ್ರಿ ಭಾರತದ ಜನ್ಯ. ಅದರಲ್ಲಿ ಮೊದಲು ಕರ್ತೃ ಬಂದುಕೊಳ್ಳೆ ನಮ್ಮಲ್ಲಿ ಏನಪ್ಪ ಕರ್ಮ ಪದ ಬರ್ತಿರ್ತದೆ. ಕರ್ಮ ಪದ ಇಲ್ಲಂದ್ರೆ ಏನು ಬರ್ತದೆ ರೀ? ವರ್ಬ್ ಬರ್ತಿರ್ತದೆ. ಭಾಳ ಬ್ಯೂಟಿಫುಲ್ ಅದು. ಭಾರತದ ಪ್ರತಿಯೊಂದು ಭಾಷೆಗಳು ಅದು. ಹೀಗಾಗಿ ಜಲ್ದಿನ ಮಗು ಇದ್ದಿದ್ದು ಬೇರೆ ಬೇರೆ ಭಾಷೆಗಳನ್ನ ಒಬ್ಬ ವ್ಯಕ್ತಿ ಕಲೀಲಿಕ್ಕೆ ಸಾಧ್ಯ. ಒಂದು 2-3 ತಿಂಗಳು ಹೋದ್ರೆ ಸಾಕು. ಇಲ್ಲ ಮಹಾರಾಷ್ಟ್ರಕ್ಕೆ ನಾವು ಬದಿಯ ಮಹಾರಾಷ್ಟ್ರಕ್ಕೆ ಒಂದು 2 ತಿಂಗಳು ಹೋದ್ರೆ ಸಾಕು, ಮರಾಠಿ ಮಾತಾಡ್ಲಿಕ್ಕೆ ಶುರು ಮಾಡ್ತೀವಿ. ಹಾಗೆ ಇನ್ನೊಂದು ಲ್ಯಾಂಗ್ವೇಜ್ಗಳು ಸೇರಿ. ಯಾಕೆ ಮೊದಲು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಹೈಕೋರ್ಟ್ ಇದ್ದಿದ್ದು ಸರಿ ಮಾಡಿದೆ. ಯಾಕಂದ್ರೆ 3-4 ಲ್ಯಾಂಗ್ವೇಜ್. ಈಗ ನೋಡಿರಿ ಪಾಪ ಮುಸ್ಲಿಂ ಮಕ್ಕಳಿಗೆ 4 ಲ್ಯಾಂಗ್ವೇಜ್ ಕಲಿಯುವಂಥದ್ದು. ಒಂದು ಅವ್ರ ಉರ್ದು ಲ್ಯಾಂಗ್ವೇಜ್ ಕಲಿಬೇಕು, ಅಲ್ಲಿ ಸಂಪ್ರದಾಯವಾದಿಗಳಿದ್ದಾರೆ, ಅದು ಕಲಿಬೇಕಂತ ಮಕ್ಕಳ ಮೇಲೆ ಒತ್ತಡ ಹೇರ್ತಾರೆ. ಎರಡನೇದಾಗೆ ಮದರ್ ಟಂಗ್ ಉರ್ದು ಆಯಿತು, ಜೊತೆಗೆ ಅಲ್ಲೇ ಕರ್ನಾಟಕದ ಕನ್ನಡ ಭಾಷೆ, ಇಂಗ್ಲೀಷ್ ಭಾಷೆ, ಆಮೇಲೆ ಹಿಂದಿ ಭಾಷೆ, 3-4 ಲ್ಯಾಂಗ್ವೇಜ್ ಕಲಿಯುವಂಥ ಅನಿವಾರ್ಯತೆ ಬಂದುಬಿಡುತ್ತದೆ. ಆಗ ಮಗುವಿನ ಪರಿಸ್ಥಿತಿ ನಮ್ಮ. ಹೀಗಾಗಿ ನಮ್ಮ ದೇಶದಲ್ಲಿ ಒಂದದ್ದು ಎಜುಕೇಷನ್ ಸಿಸ್ಟಮ ಸರಿ ಇರಲಿಲ್ಲ. ಬೇದಳಕ್ಕೆ ಹೇಳ್ತೀವಿ ಮಾತನ್ನು. ಖಾಸಗೀಕರಣ ಮಾಡೋದು ಏನು ಅವಶ್ಯಕತೆ ರೀ? ಪ್ರತಿ ಸರ್ಕಾರಿ ಸ್ಕೂಲ್ಗಳನ್ನು ಅಪ್ ಟು 10+2 ತನಕ ಫ್ರೀ ಇಟ್ಟ ಒಳ್ಳೆಯ KPS ಅಂತ ಹೇಳ್ತೀರಲ್ಲ ನೀವು, ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್. ಎಲ್ಲ ಸ್ಕೂಲ್ ಯಾಕೆ ಮಾಡಬಾರ್ದು ರೀ? ಯಾಕೆ ಇಂಪ್ರೂವ್ ಆಗೋದಿಲ್ಲ ಮಕ್ಕಳ? ಶ್ರೀಮಂತರ ಮಕ್ಕಳಿಗೆ ಒಂದು, ಬಡವ್ರ ಮಕ್ಕಳಿಗೆ ಒಂದು, ಎಲ್ಲ ಮಾಡಿದಿರಿ. ಇವತ್ತು ಖಾಸಗೀಕರಣ ಅಂದ್ರೆ ಏನದು? ಖಾಸಗಿ ಅವ್ರಿಗೆ ದುಡ್ಡಿದ್ದವ್ರು ಕಲಿಸ್ತಾರೆ. ದುಡ್ಡಿದ್ದವ್ರ ಕನ್ನಡ ಶಾಲೆಗಳಲ್ಲಿ ಅಂದ್ರೆ ಸರ್ಕಾರಿ ಶಾಲೆಗೆ ಹೋಗೋದು, ಅಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆಗಳು ಇಲ್ಲ, ಗಾಳಿ ವ್ಯವಸ್ಥೆ ಇಲ್ಲ, ಕೆಲವು ಬಿಲ್ಡಿಂಗು ಇರೋದಿಲ್ಲ, ಬಿದ್ದೋಗಿ ಪ್ರಸಂಗದಾಗಿರ್ತಾವೆ, ಟೀಚರ್ಗಳು ಸರಿಯಾಗಿ ಬರ್ತಾ ಇರೋದಿಲ್ಲ. ಇದು ಪ್ರತಿಯೊಬ್ಬರು ನೋಡ್ತಾ ಇದ್ವಿ ನಾವು. ಇವತ್ತು ಹೀಗಿದ್ದಾಗ ಎಲ್ಲ ಶಾಲೆಗಳು KPS ಮಾಡಿಬಿಟ್ಟ 2 ಲ್ಯಾಂಗ್ವೇಜ್ 2 ಲ್ಯಾಂಗ್ವೇಜ್ ಸಿಸ್ಟಮ್. ಇನ್ನೊಂದು ಅವ್ರ ಅಭಿಲಾಷಪ್ಪ, ಅವ್ರು ಬೇಕಾದ್ರೆ ಕಲೀಲಿ, ಬೇಡಾದರೆ ಬಿಡಲಿ. ಅವ್ರು ಮಾರ್ಕ್ಸ್ ಇದ್ದಿಲ್ಲ, ಇವಾಗ ಇರಲಿ ಅವ್ರ ಸಬ್ಜೆಕ್ಟ್. ಈಗ ಅದನ್ನು ಮಾಡಿದ್ದಾರೆ, ಭಾಳ ಒಳ್ಳೆಯದು. ಇವತ್ತು ನೋಡಿರಿ ಕೇರಳ ಮತ್ತು ತಮಿಳುನಾಡು, ಇದು ದಕ್ಷಿಣ ಭಾರತದ ಹೆಚ್ಚುಗಡೆ ಮಕ್ಕಳ ಐಕ್ಯು ಹೆಂಗಿರ್ತದೆ ಅಂತೇಳಿ, ಎಷ್ಟು ಬುದ್ಧಿವಂತರಿರ್ತಾರೆ ಅನ್ನೋದು ಗೊತ್ತಾಗ್ತದೆ. ಇವತ್ತು ಈ ದೇಶದಲ್ಲಿ ಅತ್ಯಂತ ಬುದ್ಧಿವಂತರು, ವಿಚಾರವಾದಿಗಳು,
ಯಾರು ಸೈನ್ಸ್ ಓದಿದಂಥವ್ರು ಯಾರು ದಕ್ಷಿಣ ಭಾರತ ಹೆಚ್ಚಿದ್ದಾರೆ ಇವತ್ತು. ತೆಗೆದು ನೋಡಿ ಇವತ್ತು ನಮ್ಮ ಜನಸಂಖ್ಯೆ ಹೆಚ್ಚಲ್ಲ, ತಿಳುವಳಿಕೆ ಹೆಚ್ಚದ ನಮ್ಮಲ್ಲಿ. ಉತ್ತರ ಭಾರತದಲ್ಲಿ ಜನಸಂಖ್ಯೆ ಹೆಚ್ಚಾಗಿರ್ತದೆ, ಯಾಕಂದ್ರೆ ಸಂಪ್ರದಾಯದ ಮೇಲೆ ನಂಬಿಕೆ ಇಟ್ಕೊಂಡು ಹೋದಂಥವ್ರು. ಹೀಗಾಗಿ ಅಲ್ಲಿ ಉತ್ತರ ಪ್ರದೇಶ ಬೆಳೀಲಿಲ್ಲ, ಬಿಹಾರ ಬೆಳೀಲಿಲ್ಲ ವೈಜ್ಞಾನಿಕವಾಗಿ, ಮಧ್ಯಪ್ರದೇಶ ಬೆಳೀಲಿಲ್ಲ. ದೊಡ್ಡ ರಾಜ್ಯಗಳು ಅದು, ಜನಸಂಖ್ಯೆ ಹೆಚ್ಚದು. ಆದರೆ ಯಾವ ಪ್ರಮಾಣದಲ್ಲಿ ಅವು ವೈಜ್ಞಾನಿಕವಾಗಿ ಉದ್ಯೋಗ ಸೃಷ್ಟಿ ಮಾಡೋಲ್ಲ ಆಗಬೇಕಾಯ್ತು, ಅದು ಆಗಿಲ್ಲ. ಯಾಕೆ? ಇದಕ್ಕೆ ಕಾರಣದ ಭಾಷಾ ತತ್ವಗಳು, ತ್ರಿಭಾಷಾ ಸೂತ್ರ 3 ಥರ ಮಾರ್ಕ್ಸ್ ತೊಗೊಳ್ಬೇಕಪ್ಪ, ಇದು ತಪ್ಪು. 2 ಲ್ಯಾಂಗ್ವೇಜ್ ಬೆಸ್ಟ್ ಅದ, ಬೆಸ್ಟ್ ಅದ. ಅದಕ್ಕೆ ಹೈಕೋರ್ಟಿನ ಡೈರೆಕ್ಷನ್ ಮಾಡೋದು ಸರಿ ಅದಾವೆ. ತಂದೆ ತಾಯಿಗಳೇನು ಬಯಸ್ತಾರೆ ಆ ಮದರ್ ಟಂಗ ಪ್ಲಸ್ ಒಂದು ಲಿಂಕ್ ಲ್ಯಾಂಗ್ವೇಜ್, ಉಳಿದವ್ರು ಬೇಕಾದ ಕಲೀಲಿ, ಬೇಡದ್ರೆ ಬಿಡಲಿ. 7 ಸಬ್ಜೆಕ್ಟ್ ಬೇಡ ಅಂತ ಯಾರು ಹೇಳಿಲ್ಲ, ಭಾಳ ಸರಿಯಾದ ಇದು ವೈಜ್ಞಾನಿಕವಾಗಿದೆ. ಈಗ ಅನುಭವ ತಿಳ್ಕೊಂಡಿದ್ವಿ ನಾವು ಅದನ್ನು. ಯಾಕಂದ್ರೆ ಬೆಂಕಿ ಹೆಂಗಿರ್ತದೆ, ಉರಿ ಹೆಂಗಿರ್ತದೆ ಅಂದ್ರೆ ನಾವು ನೋಡಿ ತಿಳ್ಕೊಳ್ಳೋದು. ಅವ್ರು ಕೆಲವೊಬ್ರು ಇರ್ತಾರೆ ನೋಡಿ ತಿಳ್ಕೊಂಡ್ಬಿಡ್ತಾರೆ, ಇನ್ನು ಕೆಲವೊಬ್ರು ಕೈ ಹಾಕಿ ಸುಟ್ಕೊಂಡ ಮೇಲೆ ಹೌದಲ್ಲ ಹಿಂಗೈತೆ ಅಂತ ತಿಳ್ಬೋದು. ಹಾಗಾಗಿರೋ ಪರಿಸ್ಥಿತಿ ನಾವು. ಅದಕ್ಕಾಗಿ ಇವತ್ತು ಹಿಂದಿ ಹೇರಿಕೆಯಿಂದಾಗೆ ಭಾಳಷ್ಟು ಮಕ್ಕಳಿಗೆ ಹೆವಿನೆಸ್ ಬರ್ತದೆ. ಅದು ತಿಳ್ಕೊಳ್ಬೇಕಾಗಿದ್ದ ವಿಷಯ ಇಲ್ಲ. ನಂತರ ವಯಸ್ಸು ಹೋದಂಗೆ, ಬ್ರೈನ್ ದೊಡ್ಡದಂಗೆ, ವೈಚಾರ ಶಕ್ತಿ ಹೆಚ್ಚದಂಗೆ ಸಹಜ ನಾವು ಮಹಾರಾಷ್ಟ್ರಕ್ಕೆ ಹೋದೀವಿ, ತಮಿಳ್ನಾಡಿಗೆ ಹೋದೀವಿ, ಇದು ನಮ್ಮ ತೆಲಂಗಾಣಕ್ಕೆ ಹೋದೀವಿ, ಅಥವಾ ಹೈದರಾಬಾದ್ ನಮ್ಮ ಇದು ಆಂಧ್ರ ಪ್ರದೇಶಕ್ಕೆ ಹೋದೀವಿ, ಅಥವಾ ಮ್ಯಾಲೆ ನಾವು ಉತ್ತರಕ್ಕೆ ಹೋದೀವಿ. ಅಲ್ಲಿ ಹೋದ ಇರುವಂತ ನಾವು ಹಿಂದಿ ಕಲಿತೇ ಬಿಡ್ತೀವಿ. ಅದ್ರ ಜೊತೆ ಏನು ಬರೆಯಾಕೆ ಹೋದಾಗ ಬೇಕಾದ್ರೆ ಕಲೀಲಿ ಮಾಡ್ಬಿಟ್ಟು ಮಗು ಹೇಳೋದು ಕಲಿಪಾನಿ ಅಂತೇಳಿ ಅನಿವಾರ್ಯ ಆದಾಗ ಸಹಜ ಕಲಿತಾನೆ ಮನುಷ್ಯ. ನೆಸಸಿಟಿ ಈಸ್ ದ ಮದರ್ ಆಫ್ ದ ಇನ್ವೆನ್ಷನ್ ಅಂತ. ಒಂದು ಏನೋ ಆವಿಷ್ಕಾರ ಆಗಬೇಕಾಯ್ತು ಅಂದ್ರೆ ನೆಸಸಿಟಿ ಭಾಳ ಇಂಪಾರ್ಟೆಂಟ್ ಇರ್ತದೆ. ಆ ದಿಶೆಯಲ್ಲೇ ಈಗ ಹಿಂದಿ ಹೇರಿಕೆ ಬದಲಾಗಿ ಏನೋ ಆವೇಶದಿಂದ ನಮ್ಮ ನಾರಾಯಣಗೌಡರು ಹೇಳಿರ್ಬೋದು, ಕಪಾಳ ಮೋಕ್ಷ ಅಂತ ಏನು ಅವಶ್ಯ ಇಲ್ಲ. ಅಂಥದ್ದು ಹಿಂದಿ ನಮಗೆ ಬೇಕಾ, ಉತ್ತರಕ್ಕೆ ಹೋಗುವಂತ ಮಾಡೋವಂಥ ಏನು ಬೇಕಾದ ಕಲಿಬೇಕಾಗ್ತದೆ. ಅದೇ ರೀತಿ ಉತ್ತರದೊಳಗೆ ಇಲ್ಲಿ ಕರ್ನಾಟಕ ಬರೋದು ಕನ್ನಡ ಕಲಿಬೇಕಾಗ್ತದೆ. ಇಲ್ಲಾಂದ್ರೆ ವ್ಯವಹಾರ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಆ ಏರಿಯಾಗಳಲ್ಲಿ. ಆ ದಿಶೆಯಲ್ಲೇ ನಾವು ಹಿಂದಿ ಗೌರವ ಕೊಡೋದನ್ನು ಕೊಡಲೇಬೇಕಾಗ್ತದೆ. ಆದರೆ ಅದೇ ಕಾಲಕ್ಕೆ ಕನ್ನಡ ಅದ್ರ ಜೊತೆಗೆ ನಮ್ಮ ಭಾಷೆ ಕರ್ನಾಟಕದ್ದು, ಅದ್ರ ಜೊತೆ ಇನ್ನೊಂದು ಲಿಂಕ್ ಲ್ಯಾಂಗ್ವೇಜ್ ಅಪ್ಪ, ಅದು ಇಂಗ್ಲೀಷ್ ಅದ. ವರ್ಲ್ಡ್ ವೈಡ್ ಎಲ್ಲಿ ಬೇಕಾದ್ರೂ ಹೋದ್ರೂ ನಡೀತದೆ. ಅಷ್ಟು ಮಾಡಿಬಿಟ್ರಪ್ಪ ಅಂತಂದ್ರೆ ಮಕ್ಕಳಿಗೆ ಹಿಂದಿ ಕಲಿಯಬೇಕಾದ್ದು ಅಂತ ಸಮಯ ಸಿಗೋದ್ರಿಂದಾಗೆ ಇನ್ನಷ್ಟು ವಿಜ್ಞಾನದ ಪುಸ್ತಕಗಳನ್ನ, ಗಣಿತದ ಪುಸ್ತಕಗಳನ್ನ ಓದೋದ್ರಿಂದ ಒಬ್ಬ ಒಳ್ಳೆ ನಾಗರಿಕ ಅಷ್ಟೇ ಅಲ್ಲ, ಒಬ್ಬ ವಿಜ್ಞಾನಿಯಾಗಿ ಬೆಳಿತಾನೆ. ಈ ಸಂಪ್ರದಾಯವಾದಿಯಾಗಿ ಬೆಳೆಯೋದಿಲ್ಲ. ಇವತ್ತು ಹೇಳ್ತಾರಲ್ಲ, ಈ ಎಲ್ಲ ಕಲ್ತವ್ರಿಗೆ ಈ ಮಂದಿ ಕೆಲವು ಮಂದಿ ಹೇಳ್ತಾರೆ ನಗರ ನಕ್ಸಲರು ಅಂತೇಳಿ. ಬುದ್ಧಿವಂತರ್ರಿ ಅವರು. ನಕ್ಸಲರು ಯಾಕಾದ್ರೂ ವಿಚಾರ ಮಾಡಿರಿ ಮೊದಲು. ಹೊಟ್ಟೆ ಹಿಟ್ಟ ಜುಟ್ಟಿಗೆ ಮಲ್ಲಿಗೆ ಹೋಗಿದ್ರೆ ಯಾರು ನಕ್ಸಲ್ ಆಗೋದಿಲ್ಲ. ಇದು ಗೊತ್ತಿರ್ಬೇಕು ನಿಮಗೆ. ಯಾರು ನಗರ ನಕ್ಸಲ್ ಕರಿತಾರಲ್ಲ ಅವರು ಹೊಟ್ಟೆಗೆ ಹಿಟ್ಟಿಲ್ಲದವರು ಈಗ ನಕ್ಸಲರಾಗಿದ್ದಾರೆ, ಜೀವ ಕೊಟ್ಟಿದ್ದಾರೆ, ಬಡದಾಡ ಸತ್ತಿದ್ದಾರೆ. ಅವರು ಯಾರೂ ಈ ದೇಶ ವಿರೋಧಿ ಅಲ್ಲ, ದೇಶದ್ರೋಹಿಗಳಲ್ಲ. ದೇಶ ಹೊಡಿಬೇಕಂತ ಹೊರಟಿಲ್ಲ, ದೇಶ ಜಗಳ ಹಚ್ಚಬೇಕಂತಿಲ್ಲ, ಜಾತಿ ಜಗಳ ಹಚ್ಚಬೇಕಂತಿಲ್ಲ, ಧರ್ಮದ ಜಗಳ ಹಚ್ಚಬೇಕಂತಿಲ್ಲ. ಕೇವಲ ಹೊಟ್ಟೆಗೆ ಸಿಗುವಂಗೆ ವ್ಯವಸ್ಥೆ ಮಾಡ್ರಪ್ಪ ಅಂತ ಕೇಳ್ತಾ ಇದ್ದಾರೆ. ಅದು ಸಿಗದೇ ಇದ್ದಾಗ ಪ್ರೊಟೆಸ್ಟ್ ಮಾಡ್ಯಾರೋ, ವಿರೋಧ ಮಾಡಿದ್ದಾರೆ, ಅದಕ್ಕೆ ಕಾಳು ಸೇರಿದ್ದಾರೆ, ಕೈ ಅನುಭವ ಅನುಭವಿಸಿದ್ದಾರೆ, ಕಡೆಗೆ ಸತ್ತು ಹೋಗಿದ್ರು ಎಷ್ಟೋ ಜನ. ಈಗ ಗೊತ್ತಾಗಿ ತಮಗೆ ಗೊತ್ತಾಗಿ ಒಳಗೆ ಬರ್ತಾ ಇದ್ದಾರೆ. ಗಾಂಧಿನ ಬಿಟ್ಟು ತಪ್ಪು ಮಾಡಿದ್ರು ಅಂತ ಇವತ್ತು ಅನಿಸ್ಲಿಕ್ಕಂಥದ್ದು ಅವ್ರಿಗೆ. ಮಹಾತ್ಮ ಗಾಂಧಿ ಮಾಡಿದ್ದ ಕೆಲಸ ಇವ್ರ ಸಲುವಾಗಿ ಎಲ್ಲರಿಗೂ ಉದ್ಯೋಗ ಸಿಗಲಂತೆ ಪ್ರಯತ್ನ ಮಾಡಿದ್ದು. ಇವತ್ತು ರಿಸರ್ವೇಷನ್ ಹೋಗಿಬಿಡ್ತದೆ ಎಲ್ಲರಿಗೂ ಉದ್ಯೋಗ ಸಿಕ್ಕರೆ. ಇವತ್ತು ರಿಸರ್ವೇಷನ್ ದೊಡ್ಡ ಇಶ್ಯೂ ಮಾಡಿಬಿಟ್ಟಿದ್ದಾರೆ ಈ ದೇಶದೊಳಗ. ಎಲ್ಲರಿಗೂ ಉದ್ಯೋಗ ಸಿಕ್ತು, ಕುಡಿಯೋಕೆ ನೀರ, ಮಲ ಜಾಗ, ದುಡಿಯೋಕೆ ಉದ್ಯೋಗ ಸಿಕ್ಕರೆ ಯಾಕೆ ನೆಕ್ಸಲ್ ಆಗ್ತಾರೋ ಹಂಗೆ ಭಾಷೆನೂ ಸಹಿತ ಎಲ್ಲ ಭಾಷೆ ಕಲಿಯೋ ಅವಶ್ಯಕತೆ ಇಲ್ಲ. ಎಲ್ಲ ಭಾಷೆ ಹಿಂದಿ ಬೇಕಾದ್ರೆ ಅವಶ್ಯಕತೆ ಕಲಿತಾನೆ. ಈ ದಿಶೆ ಚಿಂತನೆ ಮಾಡಿರಿ ಯೋಗ್ಯದ. ತ್ರಿಭಾಷಾ ಸೂತ್ರ ನೇರವಾಗಿ ಫಸ್ಟ್ವಾಗಿ ನೆಹರು ಮಾಡಿದ ತಪ್ಪು, ನೆಹರೂಜಿಯವ್ರು ಮಾಡಿದ ತಪ್ಪ. ಇವತ್ತು ಅದೇ ತಪ್ಪನ್ನು ಇವತ್ತು BJPಗರು ಮಾಡ್ತಾ ಇದ್ದಾರೆ. ಯಾಕೆ ಅದು ಮಾಡ್ತಾ ಇದ್ದಾರೆ ಮೋದಿಜಿಯವರ? ನೀವು ನೆಹರು ವಿರೋಧಿಗಳಲ್ಲ, ಮತ್ತಂತ ಯಾಕೆ ತ್ರಿಭಾಷಾ ಸೂತ್ರನ ಯಾಕೆ ವಿರೋಧ ಮಾಡ್ತಾ ಇಲ್ಲ? ಅದರದ್ದು ಇವತ್ತು ನೋಡಿ, ನೀವು ಗುಜರಾತ್ ಕಲಿಬೇಕು, ಹಿಂದಿ ಕಲಿಬೇಕು, ಅದು ದೊಡ್ಡ ಕಠಿಣ ಅಲ್ಲ. ಆವತ್ತು ಬೇರೆ ಇಂಗ್ಲೀಷು ಕಲಿಬೇಕು. ಇಂಗ್ಲೀಷ್ ಐತೆ ನೀವು ಪಕ್ಕ ಎಷ್ಟೈತೆ ನೀವು ನೋಡ್ತಾ ಇದ್ದೀವಿ ನಮ್ಮ ಎಲ್ಲ ಇಂಟರ್ವ್ಯೂಗಳಲ್ಲಿ. ನಮ್ಮ ಮೋದಿ ಅವ್ರದ್ದು ನಿಮ್ಮದು ಎಲ್ಲ ಭಾಷೆ ಕಲಿಬೇಕು ಅನ್ನೋ ಉದ್ದೇಶದಿಂದ ಹಿಂದಿ ಕಲಿದು ಅವಶ್ಯದ. ಆದರೆ ಒತ್ತಾಯದ ಹೇರಿಕೆ ಬೇಡ ಅನ್ನುವಂಥದ್ದು ಇಲ್ಲಿ ಭಾಳ ಪ್ರಮುಖದ. ಒಟ್ಟಾರೆಯಾಗಿ ಹಿಂದಿ ಹೇರಿಕೆ ಆಗಬಾರ್ದು, ಪ್ರೀತಿಯಿಂದ ಕಲಿಯುವಂಥದ್ದಾದ್ರೆ ಉತ್ತಮ ಅನ್ನೋ ಮಾತನ್ನು ಹೇಳ್ತಾ, ಅದ ಮಾತನ್ನು ಇವತ್ತು ಹೈಕೋರ್ಟ್ ನಮಗೆ ಸಜೆಷನ್ ಮಾಡಿದ. ಅವ್ರ ಮಾತಿನ ಪ್ರಕಾರ ನಾವು ಅದನ್ನು ಪಾಲಿಸ್ಕೊಂಡು ಹೋಗೋದು ಯೋಗ್ಯ. ತಂದೆ ತಾಯಿ ಬಯಸಿ ತಮ್ಮ ಮಕ್ಕಳಂತ ತಯಾರು ಮಾಡಲಿ ಅನ್ನೋ ಮಾತನ್ನು ಹೇಳ್ತಾ, ಇದು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ಟು. H16 ನ್ಯೂಸ್ ಅರ್ಥ ದೇಶ ತರಮಿದು ಸತ್ಯದ ಕೈಗರಡಿ ವಂದನೆಗಳು.